ಸಮಾಧಿಯಿಂದ ಮೇಲೆದ್ದ ಮೋಹಿನಿ ಈಗ ನೇರವಾಗಿ ಅರಮನೆಯ ಮುಖ್ಯ ದ್ವಾರದತ್ರ ಬಂದು ನಿಂತಿದ್ದಾಳೆ. ಅವಳ ಕಣ್ಣುಗಳು ಕೆಂಡದಂತೆ ಉರಿಯುತ್ತಿವೆ. ಕಾವಲು ಕಾಯುತ್ತಿದ್ದ ಸೈನಿಕರಿಗೆ ಯಾವುದೋ ಶಕ್ತಿ ತಮ್ಮನ್ನು ಎಳೆಯುತ್ತಿದೆ ಎಂಬ ಭಾವನೆ ಮೂಡುತ್ತಿದೆ. ಸೈನಿಕರು ಭಯದಿಂದ ಹೇಳ್ತಾರೆ, ಯಾರದು ಯಾರದು ಅಲ್ಲಿ ನಿಂತಿದ್ದು, ಯಾರದು? ನಿನಗೆ ಅರಮನೆಯಲ್ಲಿ ಪ್ರವೇಶವಿಲ್ಲ. ಆದರೆ ಮೋಹಿನಿ ಮೌನವಾಗಿದ್ದಳು. ಅವಳು ತನ್ನ ಕೈಗಳನ್ನು ಗಾಳಿಯಲ್ಲಿ ಬೀಸಿದ ಕೂಡಲೇ ಸೈನಿಕರು ಇದ್ದಕ್ಕಿದ್ದಂತೆಯೇ ಗೋಡೆಗೆ ಅಪ್ಪಳಿಸಿದರು. ಅವಳ ಮಾಯಾಶಕ್ತಿ ಮುಂದೆ ಯಾವುದೇ ಅಸ್ತ್ರಗಳು ಕೆಲಸ ಮಾಡುತ್ತಿರಲಿಲ್ಲ. ಅರಮನೆಯ ಕಾರಿಡಾರ್ನಲ್ಲಿ ಗೆಜ್ಜೆಯ ಸದ್ದು ಜೋರಾಗಿ ಕೇಳಲು ಶುರುವಾಯಿತು. ಒಬ್ಬೊಬ್ಬರಾಗಿ ಸೈನಿಕರನ್ನು ಸಂಹರಿಸುತ್ತಾ ಅವಳು ರಾಜನ ಶಯನಾಗೃಹದತ್ರ ಹೆಜ್ಜೆ ಹಾಕಿದಳು. ಅರಮನೆಯ ಗೋಡೆಗಳ ಮೇಲೆ ಅವಳ ಭಯಾನಕ ನೆರಳು ಬೀಳುತ್ತಿತ್ತು. ರಾಜನಿಗೆ ತನ್ನ ಸಾವು ಹತ್ತಿರವಾಗುತ್ತಿದೆ ಎಂಬ ಭಯ ಈಗ ಮೂಡತೊಡಗಿತ್ತು. ರಾಜನು ಕಿಟಕಿಯನ್ನು ಮುಚ್ಚಲು ಹೋದಾಗ ಗಾಳಿಯಲ್ಲಿ ಒಂದು ಘಮ್ಮನೆ ಪರಿಮಳ ತೇಲಿ ಬಂತು. ಅದು ಮಲ್ಲಿಗೆ ಹೂವಿನ ವಾಸನೆ. ಆದರೆ ಆ ಮಲ್ಲಿಗೆ ಹೂವಿನ ವಾಸನೆಯ ಜೊತೆಗೆ ಹಸಿಯಾದ ಎಣದ ನಾರುವ ವಾಸನೆಯೂ ಸೇರಿತ್ತು. ರಾಜನಿಗೆ ಯಾರೋ ಬೆನ್ನ ಹಿಂದೆ ನಿಂತು ಉಸಿರಾಡುವಂತೆ ಅನುಭವವಾಯಿತು. ಅವನು ತಿರುಗಿ ನೋಡುವ ಧೈರ್ಯ ಮಾಡಲಿಲ್ಲ. ಯಾಕಂದ್ರೆ ರಾಜನ ಕಾಲ ಕೆಳಗೆ ಬೀಳುತ್ತಿರುವ ಅವನದ್ದೇ ನೆರಳು ಈಗ ಬದಲಾಗಿತ್ತು.